ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಲಿಕಾನ್ ಸಿಟಿ ಅಂತ ಫೇಮಸ್ ಆಗಿರೋ ಬೆಂಗಳೂರು ಒಂದಲ್ಲ ಒಂದು ವಿಶೇಷತೆಗಳಿಂದ ಎಲ್ಲರ ಗಮನ ಸೆಳೆಯುತ್ತಾ ಇರುತ್ತೆ. ಬೆಂಗಳೂರು ಕೊಡೋ ಕಂಫರ್ಟ್ ಲೈಫಿಗೆ ಇಡೀ ದೇಶದ ಯುವ ಜನರು ಇಲ್ಲೇ ಬಂದು ಕೆಲಸ ಮಾಡ್ತೀವಿ ಅಂತಾರೆ. ಅದಕ್ಕೆ ನೋಡಿ ನಮ್ಮ ಬೆಂಗಳೂರಲ್ಲಿ ಇಷ್ಟೆಲ್ಲ ಜನಸಂದಣಿ, ಟ್ರಾಫಿಕ್ ಕಿರಿಕಿರಿ. ಏನೇ ಆಗಲಿ, ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತ ಕರೆಸಿಕೊಂಡ ನಮ್ಮ ಈ ಊರು ವಿಪರೀತ ಜನ ವಲಸೆ ಬಂದು ಎಲ್ಲರಿಗೂ ಆಶ್ರಯ ಕೊಟ್ಟು ಕಾಂಕ್ರೀಟ್ ಕಾಡಾಗಿ ಹೋಗಿದೆ. 8 ಕೋಟಿಗೂ ಹೆಚ್ಚು ಜನ ವಾಸ ಮಾಡ್ತಾ ಇರೋ ಈ ಸಿಟಿನಲ್ಲಿ ಎಲ್ರಿಗೂ ಮೂಲಭೂತ ಸೌಕರ್ಯ ಕೊಡೋದು ಅಂದರೆ ಸುಮ್ಮನೆನಾ? ಅದರಲ್ಲೂ ನೀರು ಅನ್ನೋ ಜೀವಜಲವನ್ನ ಈ 8 ಕೋಟಿ ಜನರಿಗೆ ಕೊರತೆ ಆಗದ ಹಾಗೆ ಪೂರೈಕೆ ಮಾಡೋದು ತಮಾಷೆ ವಿಷಯ ಅಲ್ಲ ಬಿಡಿ. ನೀರನ್ನು ಮಿತವಾಗಿ ಬಳಸಬೇಕು, ಅಗತ್ಯಕ್ಕಷ್ಟೇ ಉಪಯೋಗಿಸಿ ನೀರಿನ ಪೋಲು ಆಗುವುದನ್ನು ತಡೆಗಟ್ಟಬೇಕು ಅಂತ ಎಷ್ಟೇ ಜಾಗೃತಿ ಮೂಡಿಸಿದರೂ ಸೀರಿಯಸ್ ಆಗಿ ತಗೊಳ್ಳದ ಜನ ಬೆಂಗಳೂರನ್ನು ಟ್ಯಾಂಕರ್ ಸಿಟಿ ಅಂತ ಕೊಂಕು ಮಾಡಿ ಮಾತಾಡೋದು ಬಿಟ್ಟಿಲ್ಲ. ಬೃಹತ್ ಬೆಂಗಳೂರಿನಲ್ಲಿ ಬೇಸಿಗೆ ಬಂದಾಗ ನೀರಿನ ಅಭಾವ ಕಾಡೋದು ಸಹಜ. ಆದರೆ ಇದು ಬೆಂಗಳೂರು ನಗರದ ಸಮಸ್ಯೆ ಒಂದೇ ಅಲ್ಲ. ಹಲವಾರು ನಗರಗಳ ನೀರಿನ ವ್ಯತ್ಯೆ ಒಂದೇ ತರಹದ ಕತೆ ಅಂತ ಹೇಳಬಹುದು. ಆದರೆ ಸ್ನೇಹಿತರೆ, ಬೆಂಗಳೂರಿನ ಮೇಲೆ ದಿನೇ ದಿನೇ ಎಷ್ಟೇ ಒತ್ತಡ ಜಾಸ್ತಿಯಾದರೂ ಅದರ ಪರ್ಯಾಯವಾಗಿ ಏನಾದರೂ ಒಂದು ಪರಿಹಾರ ಹುಡುಕೋದು ಇಲ್ಲಿನವರ ಗ್ರೇಟ್ನೆಸ್. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ಇಲ್ಲಿವರೆಗೆ ತಲುಪಿದ್ದೀರಾ ಅಂದರೆ ನಾವು ಹೇಳುತ್ತಿರುವ ವಿಷಯ ನಿಮಗೆ ತಲುಪುತ್ತಿದೆ ಅಂತ ಆಯಿತು. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಟ್ಯಾಂಕರ್ ಸಿಟಿ ಅಂತ ಅಣಕ ಮಾಡಿದವರಿಗೆ ಮುಟ್ಟಿ ನೋಡ್ಕೊಳ್ಳುವ ಹಾಗೆ ನಮ್ಮ DKಶಿ ಅವರ ಸಂಚಾರಿ ಕಾವೇರಿ ಅನ್ನೋ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದು ಆನ್ಲೈನ್ ಮೂಲಕ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು. ಹೌದು, ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಕೊರತೆ ಇದ್ದಿದ್ದೇ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಟ್ಯಾಂಕರ್ ಮಾಲೀಕರು 3-4 ಪಟ್ಟು ಲಾಭ ಮಾಡಿಕೊಳ್ಳುವ ದುರಾಸೆಯಿಂದ ಪ್ರತಿನಿತ್ಯ ಸುಲಿಗೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಕುಡಿಯುವ ನೀರು ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದ್ದು ಇದರ ಅಭಾವ ಸರ್ಕಾರಕ್ಕೂ ತಲೆನೋವಾಗಿದೆ. ನೀರಿನ ಕೊರತೆ ಉಂಟಾದರೆ ಸಹಜವಾಗಿ ಜನರು ಅಂತಹ ಬಡಾವಣೆಗಳಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಬೆಂಗಳೂರಿಗೆ ಟ್ಯಾಂಕರ್ ಸಿಟಿ ಅನ್ನೋ ಕುಖ್ಯಾತಿ ಬರಬಾರದು ಅನ್ನೋ ಕಾರಣಕ್ಕೆ ದೇಶದಲ್ಲೇ ಮೊದಲ ಬಾರಿಗೆ ಸಂಚಾರಿ ಕಾವೇರಿ ಅನ್ನೋ ಹೆಸರಿನಲ್ಲಿ ಬೆಂಗಳೂರು ಜಲಮಂಡಳಿ ವತಿಯಿಂದ ಮನೆ ಬಾಗಿಲಿಗೆ ಕುಡಿಯುವ ನೀರನ್ನು ಪೂರೈಸುವ ವಿನೂತನ ಯೋಜನೆಗೆ ಗೃಹ ಸಚಿವ DK ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಈ ಯೋಜನೆ ದೇಶದ ಎಲ್ಲ ರಾಜ್ಯ ಮಾದರಿ ಆಗುತ್ತೆ ಅನ್ನೋ ವಿಶ್ವಾಸ DKಶಿ ಅವರದ್ದು. ಒಟ್ನಲ್ಲಿ ಇನ್ನಾದರೂ ಕುಡಿಯುವ ನೀರಿನ ಬವಣೆ ತೀರೋದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳಿ. ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ.